ತಕ್ಕಡಿಲಿ ತೂಗಕ್ಕಾಗಲ್ಲ ಅಂಗಡಿಲಿ ಅದು ಗೊತ್ತು ಕಣ್ ಸುಮ್ನಿರ್ ನಮ್ಮ ಅಪ್ಪನ ಕಾಲದ್ದು ಏನ್ರೋ ಏನಾಗ್ತಾ ಇದೆ? ಒಳಗ್ ಹಾಕಿದ್ರೆ ಕೆಲ್ಸ ಶುರು ಆಗುತ್ತೆ, ಏನೋ ಆಗಿದ್ರೆ ಕೆಲ್ಸ ಮುಗಿಯುತ್ತೆ. ಅಲ್ಲ ಬುಳಬುಳು ಇಲ್ಲ ಬುಳಬುಳು ಏನು ಅಲ್ಲೇ ಪುಳು ಪುಳು ಇಲ್ಲಿ ಜುಳು ಜುಳು. ಹಲ್ಲು ನಾಲ್ಗೆ ಬಾಯಿ ತಗೋ. ಎಲ್ರ ಬಾಯಿಗೂ ಏನ್ ಹಾಕೋತಿರ? ಏನಾಗುತ್ತೀಯ? ಅದು ಆವಾಗಿನ ಕಾಲದ ಎಲ್ರಿಗೂ ನಮಸ್ಕಾರ. ಅಂಕಲ್ ಆಂಟೀಸ್ ಪುಟಾಣಿ ಕಿಡ್ಸ್ ಬಾಯ್ಸ್ ಅಂಡ್ ಮೈ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ ಡಾರ್ಲಿಂಗ್ಸ್, ಇವತ್ತಿನ ಚಾಲೆಂಜ್ ಬಂದು ಒಗಟಿನ ಚಾಲೆಂಜ್. ನೋಡಿ ಹೆಂಗ್ ಕುತ್ಕೊಂಡ್ಬಿಟ್ಟಿದಾರೆ ಆಲ್ರೆಡಿ. ನಮ್ಮ ಫ್ಯಾಮಿಲಿ ಎಲ್ಲ ರೆಡಿ ಆಗಿದ್ದಾರೆ ಒಗಟಿನ ಚಾಲೆಂಜ್ ಆಡೋದಕ್ಕೆ. ಆಡೋಣವಾ? ಯಾರಿಗೆ ಇಷ್ಟು ಚೆನ್ನಾಗಿ ಒಗಟು ಗೊತ್ತು, ಯಾರು ಯಾವ್ಯಾವ ಒಗಟುಗಳನ್ನ ಹೇಳ್ತಾರೆ, ಯಾರ್ಯಾರು ಯಾವ ಥರ ಬಿಡಿಸ್ತಾರೆ ನೋಡೋಣ. ಲೆಟ್ಸ್ ಗೋ, ಕಮ್ ಆನ್. ಓಕೆ ಡಾರ್ಲಿಂಗ್ಸ್, ಇವಾಗ ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಆಡೋಣ. ಈಗ 10,000 ಇಬ್ರು ಅಕ್ಷಯಿ, 10,000 ಇಬ್ರು ಆಯ್ತಾ? ಕೀಳವ್ರು 10 ಜನ, ಅವರು 32 ಜನ, ರುಚಿ ಹೇಳೋರು ಒಬ್ರು. ಯಾರು? ಹಲ್ಲು ನಾಲ್ಗೆ ಬಾಯಿ ತಗೋ. ಅಂದ್ರೆ ಯಾರು ಮತ್ತೆ ನೀ ಹೇಳ್ರು, ನಮ್ಮ ಮೈಂಡ್ ಆ ಕಡೆನೇ ಇದೆ. ಇಲ್ಲಿ ಜುಳು ಜುಳು, ಅಲ್ಲೇ ಪುಳು ಪುಳು, ಇಲ್ಲಿ ಜುಳು ಜುಳು. ಬುಡು ಇಲ್ಲಿ ಬುಳು ಆಡದಲ್ಲಿ ಬುಳು ಬುಳು ಏನದು? ಅಲ್ಲಿ ಬುಳು ಬುಳು, ಇಲ್ಲಿ ಬುಳು ಬುಳು. ಅಲ್ಲೂ ಬುಳು ಬುಳು ಅನ್ನತ್ತೆ, ಇಲ್ಲೂ ಬುಳು ಬುಳು. ಹೊಟ್ಟೆ ಒಳಗೆ ಏನಾದ್ರು ಡಿಸೆಂಟ್ರಿ ಆದಾಗ ಪ್ಲೀಸ್ ನಿನ್ನೆ ಎಕ್ಸ್ಪ್ಲೇನ್ ಮಾಡೋದು ನಾವ್ ಹೇಳ್ತಾ ಇಲ್ಲ ದಯವಿಟ್ಟು. ಪ್ಲೀಸ್ ನಿನ್ನೆ ಎಕ್ಸ್ಪ್ಲೇನ್ ಮಾಡೋದು ನಾವ್ ಹೇಳ್ತಾ ಇಲ್ಲ ದಯವಿಟ್ಟು. ಅಲ್ಲೂ ಬುಳು ಬುಳು ಇಲ್ಲೂ ಬುಳು ಬುಳು ಅಂತ ಅಲ್ಲಿ ಬುಳು ಬುಳು ಅನ್ನುತ್ತೆ, ಇಲ್ಲೂ ಬುಳು ಬುಳು ಅನ್ನುತ್ತೆ. ಕಲ್ಯಾಣ ಅಂದ್ರೆ ಮದ್ವೆಲ್ಲೂ ಬುಳು ಬುಳು ಅಂತ ಅನ್ನುತ್ತೆ. ಡೋಲು ವಾದ್ಯ ಡುಮು ಡುಮು. ಅದ್ ಯಾವಾಗ ಡೋಲು ವಾದ್ಯ ಡುಮು ಡುಮು. ಅದ್ ಯಾವಾಗ ಅಷ್ಟೊಂದು ಡೀಪ್ ಆಗಿ ಹೇಳು ಅಂತ ಹೇಳಿದೀವ ನಿಂಗೆ ಕಲ್ಯಾಣದಲ್ಲೂ ಅಂತ. ಅಲ್ಲ ಅರ್ಥ ಆಗಲ್ಲ ಇವ್ರಿಗೆ, ಅದಕ್ಕೆ ದೊಡ್ಡರು ಒಂದ್ ಸ್ವಲ್ಪ. ಮದ್ವೆ ಮನೇಲೂ ಇರುತ್ತಾ? ಹೌದು. ಅಕ್ಷತೆನಾ? ಬುಳು ಬುಳು ಅಂತ ಯಾವ್ದಂತ ಸೌಂಡ್ ಮಾಡಿ. ನೀರು ಪಿ ಕಣೆ ಶ್ರುತಿ. ಇದು ಕಣೆ ವಾದ್ಯ. ನಂಗ್ ಗೊತ್ತಿಲ್ಲ ಹಂಗ. ನಾನು ಇನ್ನೊಂದ್ ಮೊಟ್ಟೆ ತಗೊಳಕ್ ರೆಡಿನಾ? ಅಲ್ಲ ಬುಳು ಬುಳು ಇಲ್ಲ ಬುಳು ಬುಳು ಏನು? ಬೀಸಕಲ್ಲು. ಬೀಸಕಲ್ಲು ಬಾಯ್ಲಿ. ಇನ್ನೇನು ಹಂಗೆ ಸೌಂಡ್ ಬರೋದು. ಸರಿ, ಮದ್ವೆ ಮನೇಲಿ ಯಾಕಿಟ್ಟಿರ್ತಾರೆ? ಶಾಸ್ತ್ರದಲ್ಲೆಲ್ಲ ಯೂಸ್ ಮಾಡ್ತಾರೆ. ನಮ್ ಕಡೆ ಇರಲ್ಲಪ್ಪ ಅದು ಶಾಸ್ತ್ರದಲ್ಲಿ. ಆಯ್ತಪ್ಪ, ಬೀಸಕಲ್ಲ ಹಂಗೆ ತಾನೆ ಸೌಂಡ್ ಮಾಡೋದು. ಒಳ್ಕಲ್ಲು ಒಳ್ಕಲ್ಲು ಹೇಳು ಈಗ. ಈಗ ಹೇಳಿ ನೀವು. ನಾನ್ ಮಾತ್ರ ಹೇಳ್ತಾ ಇದೀನಿ, ಅದಕ್ಕೆ ಏನಾರ ಇವ್ರು ಆನ್ಸರ್ ಮಾಡ್ಬಿಟ್ರೆ ಅದೆಲ್ಲ ನಿನ್ಗೆ 32 ಅಲ್ಲೂ ಉದುರಿಸ್ತೀನಿ. ಅವಳಿಗೆ 32 ಅಲ್ಲಿಲ್ಲ ಕಡೆಯಕ್ಕ. 5 ನಿಮಿಷ ಇರಿ. 4 ಮೂಲೆ ಬಾವಿ. ಅದ್ ಗೊತ್ತು ಕಂದ್ಬಿಡು ಅವ್ರೆ. ಈಗ ಕರೆಕ್ಟ್ ಆಗಿರೋದು ಹೇಳೋಣ. ಬೆಟ್ಟು ಸುತ್ತ ಬೆಳ್ಳಿ ಉಡ್ದಾರ. ಈಗ ಕರೆಕ್ಟ್ ಆಗಿರೋದು ಹೇಳೋಣ. ಬೆಟ್ಟು ಸುತ್ತ ಬೆಳ್ಳಿ ಉಡ್ದಾರ. ಹೌದು, ಹೇಳು ಹೇಳು. ಏನು ಕರೆಕ್ಟ್ ಆಗಿ ಏನನ್ಸರು? ಕಚ್ಚೆ. ಏನನ್ಸ? ಏನ್ರೋ ಏನಾಗ್ತಾ ಇದೆ? ಮಕ್ಳು ಸೊಂಟಕ್ಕೆ ಬೆಳ್ಳಿ ಉಡ್ದಾರ ಹಾಕಿರಲ್ವಾ, ಅದ ಅತ್ತೆ ಅಂತ ಕೇಳಿದ್ಲು. ಬೆಟ್ಟ ಬೆಟ್ಟು ಸುತ್ತ ಆದ್ರೂ ಅಕ್ಕ ಆತರ ಯೋಚನೆ ಮಾಡಿದಾರಲ್ಲ ಬೆಟ್ಟ ಅಂತ ಮೆಚ್ಚಬೇಕು ಬಿಡಕ್ಕ. ಬೆಟ್ಟದ ಸುತ್ತ ಬೆಳ್ಳಿ ಹುಡುದಾರ. ಬೊಮ್ಮನೆ ಬೆಟ್ಟ ಅನ್ಕೊಂಡಿದ್ಯಾ? ಅರೆ 2 ಬೆಟ್ಟ ಆಗುತ್ತೆ ಅದು. ಅರೆ 2 ಬೆಟ್ಟ ಆಗುತ್ತೆ ಅದು. ಅವಾಗೆಲ್ಲ ಆವಾಗಿನ ಕಾಲದಲ್ಲಿ ಅದನ್ನೇ ಜಾಸ್ತಿ ಯೂಸ್ ಮಾಡ್ತಿದ್ದು ಮನೆಗಳಲ್ಲಿ. ಮುಗಿತಾ? ರಾಗಿ ಕಲ್ಲು ಮುಗಿತಾ? ರಾಗಿ ಕಲ್ಲು, ಅದು ಒಳ್ಕಲ್ಲು. ರಾಗಿ ಕಲ್ಲು ನಾವ್ ಹೇಳಿದ್ನೇ ಹೇಳಿ. ರಾಗಿ ಕಲ್ಲು ಬೆಟ್ಟ, ಅದ್ರ ಸುತ್ತವ ರಾಗಿ ಬಿಸುವಾಗ ಹಸಿಟ್ಟು ಉಡ್ದಾರ ತರ ಇರಲ್ವಾ, ಅದು ಆವಾಗಿನ ಕಾಲದ. ಮೂಲೆಯಲ್ಲಿ ನಿಂತಿದ್ರೆ ಮುನಿರಾಯ, ಮುಟ್ಟಕ್ ಹೋದ್ರೆ ಕೈಯೊಮರು ಅಂತ ಅಂತಾನೆ. ಏನು ಇದು ಏನದು? ಬರ್ಲು ಬರ್ಲಿ ಯಾಕೆ ನೀನ್ ಕೈಯೊಮರು ಅನ್ನುತ್ತಾ? ಇದು ಒನ್ಕೆ ಕುಟ್ಟೋದು. ನಾನೇನಯ್ಯ ತಪ್ಪು ಮಾಡ್ದೆ? ಸರಿ ಯಾಕನ್ನುತ್ತೆ? ಇಲ್ಲ, ಇನ್ನೊಂದ್ಸಲ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸೀರಿಯಸ್ ಆಗಿ. ಮೂಲೆಯಲ್ಲಿ ನಿಂತಿದ್ರೆ ಮುನಿರಾಯ ಸುಮ್ನೆ ಸೈಲೆಂಟ್ ಆಗಿರ್ತಾನೆ. ಅದೇ ಒಳಲ್ಕಲ್ಲು. ನನ್ ಕ್ವಶನ್ ಕಂಪ್ಲೀಟ್ ಮಾಡೋದ್ ಬೇಡ, ನೀನೇ ಹೇಳ್ಬಿಡ್ತಾಳೆ. ಹೇಳು. ಮೂಲೆಯಲ್ಲಿ ನಿಂತಿದ್ರೆ ಮುನಿರಾಯ ಆಯ್ತಾ?
ಮುಟ್ಟಿದ್ರೆ ಕೈಯೋ ಮರೋ ಅಂತ ಇರ್ತಾನೆ. ಅದೇ ಅದ್ ಹಿಂಗೆ ಅದ್ ಮೂಲೆಯಲ್ಲಿ ಇರುತ್ತೆ. ಅದ್ ಹೆಂಗೋ ಪಂಗ ಗೊತ್ತಿಲ್ಲ. ಅದು ಶಬ್ದ ಆನ್ಸರ್ ಹೇಳು. ಮಾಡುತ್ತೆ. ಅಲ್ಲ ಅಕ್ಷಯ್, ನೀವು ಮೊಬೈಲ್ ಅಲ್ಲಿ ನೋಡಿದ್ರೆ ನಾನು ಗೂಗಲ್ ಅಲ್ಲಿ ಸರ್ಚ್ ಮಾಡ್ಬಿಟ್ಟು ಹೇಳ್ತೇನೆ. ಆಮೇಲೆ ಈಗ ಆಗ್ಲಿಲ್ಲ. ಆಯ್ತು ಹೇಳವ ಅದ್ ಯಾವ್ದು ಆ? ಹೇಳಾಯ್ತು ಯಾವ್ದು ತಂಬೂರಿ. ಯಾವ್ದು ತಂಬೂರಿ ಮೂಲೆಯಲ್ಲಿ ಇರುತ್ತೆ, ಸುಮ್ನೆ ಇರುತ್ತೆ. ಮೀಟಿದ್ರೆ ತಂಬುದ್ರೆ ಮೀಟಿದ್ರೆ ಕರೋ ಮರೋ ಮರೋ ಕರೋತಾರೆ. ತಕ್ಕಡಿಲಿ ತೂಗಕ್ಕಾಗಲ್ಲ, ಅಂಗಡಿಲಿ ಅದು ಗೊತ್ತು ಕಣ್, ಸುಮ್ನಿರ್. ನಮ್ಮ ಅಪ್ಪನ ಕಾಲದ್ದು ನನ್ನ ಎಣ್ಣೆ ಹೇಳ್ತದೆ. ಅಷ್ಟೊತ್ತಿಂದ ಯೋಚನೆ ಮಾಡ್ಕೊಂಡು ಹೇಳು ತಕ್ಕಾಗಲ್ಲ, ಮಾಡೋಕ್ಕಾಗಲ್ಲ. ಹೇಳೋದೇನು? ಎಲ್ರು ಬಾಯಿಗೆ ಹಾಕ್ತಾರೆ, ಅದ್ರ ತಿನ್ನೋದಿಲ್ಲ. ಏನದು? ಯಾಕಮ್ಮ ಅಂತ ಇದೆ? ಎಲ್ರು ಬಾಯಿಗೆ ಹಾಕೋತಾರೆ, ತಿನ್ನಲ್ವ ಯಾರುವೆ? ಎಷ್ಟು ಹಾಕೋತಾರಲ್ಲ, ಹಾಕ್ತಾರೆ. ಎಲ್ರು ಬಾಯಿಗೂ ಹಾಕೋತಾರ, ಎಲ್ರು ಬಾಯಿಗೂ ಹಾಕೋತಾರ. ತಿನ್ನಲ್ಲ ಅಂತ. ಎಲ್ರು ಬಾಯಿಗೆ ಹಾಕತಾರೆ, ತಿನ್ನಲ್ಲ ಅಂದ್ರೆ ಬಿಡ್ತೀನಿ ನಾನು. ಬಿಡ್ತೀನಿ ನಾನು. ಇದಕ್ ನೀನ್ ಆನ್ಸರ್ ಮಾಡಿ. ಇದಕ್ ನಾನು ಅನ್ಸ ನಂಗೆ ಗೊತ್ತಾಯ್ತು. ಮತ್ತೆ ಅದೇ ತಾನೇ ಅಂತ ಇದ್ದೆ. ಎಲ್ರು ಬಾಯಿಗೆ ಹಾಕೋತಾರೆ, ತಿನ್ನಲ್ಲ. ಎಲ್ರು ಬಾಯಿಗೂ ಏನ್ ಹಾಕೋತಿರ? ಏನಾಗುತ್ತೀಯಾ? ಐಸ್ ಕ್ರೀಮ್. ಉಗಿತೀಯ ಅದ್ನ? ನಂಗಿದೆ ಗೊತ್ತಿತ್ತು, ಐಸ್ ಕ್ರೀಮೇ. ತಿನ್ನಲ್ವಾ ಅದ್ನ? ಐಸ್ ಕ್ರೀಮ್ ನ ಬಾಯಿಗೆ ಹಾಕೊಂಡು ಹಂಗೆ ಉಗಿತೀಯ? ಇಲ್ಲ, ನುಂಗ್ಕೋತೀನಿ. ಮತ್ತೆ ಅದ್ನೇ ಹೇಳ್ತಾ ಇರೋದು. ಬಾಯಿಗೆ ಹಾಕೋತಾರೆ, ತಿನ್ನೋದಿಲ್ಲ ಅಂತ ನಾನು ಹೇಳ್ತಾ ಇರೋದು. ಪೆನ್ನು. ಪೆನ್ ಯಾಕೆ ಬಾಯಿಗೆ ಹಾಕೋತೀಯ? ಫೋನು. ಫೋನ್ ಬಾಯಿಗೆ ಹಾಕೋತಾರ? ಯಾವ ನಿಮ್ದು? ಹಂಚಿಕಡ್ಡಿ. ಹಾಕೋತಾರ. ಹಾಕೋತಾರ. ಟೂತ್ ಪೇಸ್ಟ್. ಟೂತ್ ಬ್ರಷ್, ಹಲ್ಲುಜ್ಜೋ ಬ್ರಷ್ ಎಲ್ಲ ಬಾಯಿಗೆ ಹಾಕೋತಿದ್ದೀರಲ್ವಾ? ತಿಂತೀರಾ ಅದನ್ನ? ನಾನು ನೀವ್ ಹೇಳಿದ್ರ ರಾಂಗ್ ಆನ್ಸರ್. ನಾನು ಬ್ರಷ್ನು ತಿಂತೀನಿ. ನೀನ್ ನಿನ್ನ ಬಿಟ್ಟು ಚೆನ್ನಾಗಿತ್ತು. ಬಾಯಿಗೆ ನನ್ನ ಒಳಗ ಹಾಕೊಂಡ್ರೆ ಹೊರಗಡೆ ಬಂದ್ಬಿಡ್ತೀನಿ ನಾನು, ಜೀವಂತವಾಗಿಲ್ಲ. ವಾಂತಿ. ಸುಮ್ನೆ ಇರು ಮಮ್ಮಿ. ಇಲ್ಲ, ಯೋಚನೆ ಮಾಡಕ್ ಟೈಮ್ ಕೊಡು. ವಾಮಿಟಾ? ವಾಮೆಂಟು ಜೀವಂತ. ಇದು ಲಾಕ್, ಬೀಗ, ಕೀ ಬೀಗ. 100 ಸಲನೇ ಹಾಕ್ತಿವಿ. ಒಂದೇ ಸಲ. ಕ್ವಶನ್ ಕರೆಕ್ಟ್ ಆಗಿ ಹೇಳಿ ಪಾಪ. ಒಳಗ ಹಾಕಿದ್ರೆ ಹೊರಗ್ ಬರ್ತೀನಿ, ನನ್ ಜೀವಂತವಾಗಿಲ್ಲ. ನೀನು ನಮ್ ಟೀಮು ಬಾ ದಡ್ಬಟ್ಟಿದೆ. ಒಳಗ ಹಾಕಿದ್ರೆ ಅದೇ ಒಳಗಡೆ ಹೋಗ್ಬೇಕಾದ್ರೆ ಜೀವಂತವಾಗಿರುತ್ತೆ, ಆಚೆ ಬರ್ಬೇಕಾದ್ರೆ ಸತ್ತೋಗಿರುತ್ತೆ. ಆತರ ಅಲ್ಲ, ಅವ್ರು ಕ್ವಶನ್ ಕರೆಕ್ಟ್ ಆಗಿ ಹೇಳ್ತಾಳೆ. ನೀವು ಸುಮ್ಮನೆ ಶರಣ್ಯ. ಒಳಗಡೆ ಹಾಕೊಂಡ್ರೆ ಹೊರಗಡೆ ಬರ್ತೀನಿ, ಆದ್ರೆ ನನ್ ಜೀವಂತವಾಗಿರಲ್ಲ. ಅದು ಒಳಗಡೆ ಹಾಕೋಬೇಕಾದ್ರೆ ಜೀವಂತವಾಗಿರುತ್ತೀಯಾ? ಹೆಂಗ ಇರಲ್ಲ. ಒಳಗಡೆ ಹಾಕೊಂಡ್ರು ಹೊರಗಡೆ ಬರ್ತೀನಿ, ಜೀವಂತವಾಗಿರೋ ಅಂತದ್ದೇ ಅಲ್ಲ. ಅದೇ ಬೀಗ. ಅಪ್ಪ ಒಳಗಡೆ ಸಯ್ಯ ಪಾರ್ಟಿ ಅಂತೆ. ಅಪ್ಪ ವರ್ಸ್ಟ್ ಒಗ್ಟು ಅಂದ್ರೆ ಇದೆ. ಲಾಜಿಕ್ ಇಲ್ದಿರೋ ಒಗ್ಟು ಅಂದ್ರೆ ಇದೆ. ಹಿಂಗಿರುತ್ತೆ, ಹಿಂಗ ಹಾಕೋತಿ, ಆಗ ಮತ್ತೆ ತೆಗೆದ್ರೆ ಹೊರಗಡೆ ಬರುತ್ತೆ. ಕೊಂಡಿ ತಟ್ಟಿದರೆ ಉರಿ. ಅಪ್ಪ ಕೊಂಡಿ ತಟ್ಟಿದರೆ ಕುಂಡಿ ಉರಿತದ. ತಂಬೂರಿ. ಅಲ್ಲ. ಕೊಂಡಿ ತಟ್ಟಿದರೆ ಗುಂಡೆ ಎಲ್ಲ. ಓ ದೇವ್ರೇ. ಅಲ್ಲ, ಮನುಷ್ಯರು ಕುಂಡಿಗೂ ಏನ್ ಕೊಂಡಿ ತಟ್ಟ? ಪ್ಲೀಸ್. ಯಾಕೋ ಕುಂಡಿಗೆ ಬರೆ ಹಾಕ್ತಾರಲ್ಲ, ಅದ ತಟ್ಟಿದ್ರೆ ಇದು. ಕರೆಕ್ಟ್ ಆಗಿ ಯೋಚನೆ ಮಾಡುವಂತೆ ಮಾಡು ಬೇಬಿ. ಚೇಡು ಕೊಂಡಿ ಅಂತಾನೆ ಅನ್ನೋದು. ಚೇಳಿಗೆ ಹಿಂಗಿರುತ್ತಲ್ಲ. ಅದೇ ಯಾಕೆ ಕುಂಡಿಗೆ ಬಂದ್ ಕಡಿತದೆ, ಕಾಲ್ಗೆ ಕಡಿತದೆ ಅಂತಾನೆ ಅನ್ನೋದು. ಚೇಳಿಗೆ ಹಿಂಗಿರುತ್ತಲ್ಲ. ಅದೇ ಯಾಕೆ ಕುಂಡಿಗೆ ಬಂದ್ ಕಡಿತದೆ, ಕಾಲ್ಗೆ ಕಡಿತದೆ. ಚೇಳು ತಡಿ,
ಕೊಂಡಿ ಹಿಂಗ್ ಕಚ್ಚಿದ್ರೆ ಇದು ಕಾಲು ಉರಿತದೆ ಅದು- ಅದ್ ಬದು ನಾವು ರೈಮಿಂಗ್ ಕೊಟ್ಟವ್ರ ಆ ತರ. ಫಸ್ಟ್ ಇಲ್ಲಿ ಕಚ್ಚಿದ್ರೆ ಉರಿ ಬರೋದೇ ಇಲ್ಲಿ, ಇಲ್ಲಿ ಕಚ್ಚಿದ್ರೆ ಉರಿ ಬರೋದೇ ಇಲ್ಲಿ. ಏ ಅಮ್ಮ, ಇದು ಯಾವ ಟಿಬ್ಬ ಬರೆಯ ಇದು ಎಳ್ಸು ಅಂತ ಹೇಳೋದು. ಒಳಗ್ ಹಾಕಿದ್ರೆ ಕೆಲ್ಸ ಶುರು ಆಗುತ್ತೆ, ಏನೋ ಒಳಗ್ ಆಗಿದ್ರೆ ಕೆಲ್ಸ ಮುಗಿಯುತ್ತೆ. ಏನೋ ಮನ್ಸು ನೀನ್ ಯಾಕಮ್ಮ ಹಂಗ್ ಕೂತಿದ್ಯಾ? ಮಿಕ್ಸಿ ಹೆಂಗಾಗುತ್ತೆ? ಕುಕ್ಕರ್ ಹೆಂಗೆ ಎಕ್ಸ್ಪ್ಲೇನ್ ಮಾಡು, ಕುಕ್ಕರ್ ಹೆಂಗೆ ಎಕ್ಸ್ಪ್ಲೇನ್ ಮಾಡು ಕುಕ್ಕರ್. ಮಿಕ್ಸಿಗೆ ಜಾರ್ ಇಟ್ಟಾಗ ಅದು ಕೆಲ್ಸ ಎಲ್ಲ ಮಾಡ್ಕೋತೀವಿ, ಅದ್ ತೆಗ್ದಿಟ್ರೆ ಕೆಲ್ಸ ಮುಗೀತು. ಸ್ವಿಚ್ ಆನ್ ಮಾಡ್ಬೇಕಂತ ಏನು ಒಳಗ್ ಹಾಕೋದು ಹೊರಗ್ ಹಾಕೋದು. ಏಯ್ ತೋರಿಸ್ತೀನಿ. ತಪಸ್ಸು ಮಾಡಿ ಪಡಿಬೇಕಿಂತ ಮಕ್ಕಳನ್ನ. ಬೀಗಕ್ಕಿ ಅವಳು ಹೇಳ್ಕೊಟ್ಲಾ? ಕೊಡಿಲ್ ಫೋನ್. ದೇವ್ರಣ ಇಲ್ಲ ನಮ್ ಕೊಡು, ತಾಯಿ, phone ಕೊಡು. ದೇವ್ರಣ ಇಲ್ಲ ನಮ್ ಕೊಡು, ತಾಯಿ. phone ಕೊಡು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೀನ್ ಹೇಳ್ಕೊಟ್ಟ? ನೀನ್ ಹೇಳ್ಕೊಟ್ಟ? ಮತ್ತೆ ಅದ್ ಹೆಂಗ್ ಹೇಳಿದ್ಲು? ಅವಾಗ್ಲೇ ಒಂದ್ಸಲ ನಿಮ್ಗೆ ನಾವೇ ಆ ಕ್ವಶನ್ ಕೇಳಿದಾಗ ಅವ್ಳು ಹೇಳಿರ್ಲಿಲ್ವಾ? ಮತ್ತೆ ಅದ್ ಹೆಂಗ್ ಹೇಳಿದ್ಲು? ಅವಾಗ್ಲೇ ಒಂದ್ಸಲ ನಿಮ್ಗೆ ನಾವೇ ಆ ಕ್ವಶನ್ ಕೇಳಿದಾಗ ಅವ್ಳು ಹೇಳಿರ್ಲಿಲ್ವಾ? ಅದ್ರ ಕೆಲ್ಸ ಏನು? ಒಳಗಡೆ ಹಾಕ್ದಾಗ ಕೆಲ್ಸ ತೆಗೆದ್ರೆ ಲಾಕ್ ಆಗುತ್ತಲ್ಲ. ಅದನ್ನ ನಾನು ನಮ್ಗೆ ಹೇಳಿದ್ರಿ, ಅದೇ ಹೆಂಗ್ ಕಂಡಿಡ್ದೆ? ಹೇಳಿರ್ಲಿಲ್ವಾ? ಸುಮ್ನೆ ಎಲ್ಲಾನು ಅಂತಿದ್ದೆ. ಅದೇನ್ ನನ್ ಅದೇ ಪರ್ಫೆಕ್ಟ್ ಅಂತ ಗೊತ್ತಿರ್ಲಿಲ್ಲ, ಸುಮ್ಮ ಬಾಯಿಗೆ ಬಂತು ಅಂತ ಹೇಳಿದೆ. ಅದೇ ಪರ್ಫೆಕ್ಟ್ ಅಂತ ಗೊತ್ತಿರ್ಲಿಲ್ಲ, ಸುಮ್ಮ ಬಾಯಿಗೆ ಬಂತು ಅಂತ ಹೇಳಿದೆ. ಆದ್ರೂ ಬಿಡಿ, ಒಟ್ನಲ್ಲಿ ಇವಾಗ ಗೆದ್ದಿದ್ದು ನಾವೇ. ಗೆದ್ದಿದ್ದು ನಾವು, ನೀವೆಲ್ಲ ಯಾಕೆ ಅಂತ ಸೈಲೆಂಟ್. ನಾವ್ 4 ಜನ ನಮ್ ಟೀಮ್ ಹತ್ರ ಓಕೆ ಡಾರ್ಲಿಂಗ್ಸ್, ಇವತ್ತು ನೋಡೋದ್ರಲ್ಲ ಒಗ್ಟುಗಳು ಹೆಂಗಿತ್ತು ಅಂತ. ನಿಮ್ಗೆ ಯಾವ್ದಾದ್ರು ಒಗ್ಟುಗಳು ಗೊತ್ತಿದ್ರೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸಿಗ್ತೀನಿ ನಾಳೆ ವ್ಲಾಗಲ್ಲಿ. ಟಾಟಾ ಬಾಯ್, ಸಿ ಯು, ಲವ್ ಯು.